स्वागत है। मैं आपके साथ फरहान नाज। ಇಂದು ವಿಜಯಪುರ ನಗರ ಮತಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯನ್ನಾಗಿ ಪಕ್ಷ ನನ್ನ ಮೇಲೆ ಅಪಾರವಾದಂಥ ನಂಬಿಕೆಯನ್ನಿಟ್ಟು ಪಕ್ಷದ ಟಿಕೆಟನ್ನು ನೀಡಿದೆ. ವಿಜಯಪುರ ನಗರದ ಎಲ್ಲ ಮತದಾರ ಬಾಂಧವರಲ್ಲಿ ಕೋಟಿ ಕೋಟಿ ನಮನಗಳನ್ನು, ಶರಣಾರ್ಥಿಗಳನ್ನು, ಸಲಾಮುಗಳನ್ನು ಸಲ್ಲಿಸಿ ಈ ನಗರ ಮತಕ್ಷೇತ್ರವನ್ನು ಭಯಮುಕ್ತರನ್ನಾಗಿ ಮಾಡಬೇಕಾಗಿದೆ. ಸಾಮರಸ್ಯದ ವ್ಯವಸ್ಥೆಗೆ ಧಕ್ಕೆ ಬರದಂತೆ ನಡೆದುಕೊಳ್ಳಬೇಕಾಗಿದೆ. ಸರ್ವಧರ್ಮೀಯರನ್ನು ಪ್ರೀತಿಸುವ, ಮಮತೆಯನ್ನು ಕಾಣುವ ಈ ಚುನಾವಣೆ ನಡೆಯಬೇಕಾಗಿದೆ. ಈ ಚುನಾವಣೆ ಪಕ್ಷಗಳ ಮಧ್ಯದಲ್ಲಿ ನಡೆಯಬೇಕೇ ಹೊರತು ಜಾತಿಗಳ ಮಧ್ಯದಲ್ಲಿ ನಡೆಯಬಾರದು ಅನ್ನುವಂಥ ಹಂಬಲ ನನ್ನದು. 21ನೇ ಶತಮಾನ ಇದು, ವಿದ್ಯಾವಂತರ ಶತಮಾನ ಇದು, ಬುದ್ಧಿವಂತರ ಶತಮಾನ ಇದು. ಶಾಸಕಾಂಗ ಪಕ್ಷದಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡುವ, ಬರೆಯುವ, ಓದುವ ಅರ್ಹತೆ ಉಳ್ಳಂಥದ್ದು. ಈಗಾಗಲೇ ಕಳೆದ 5 ವರ್ಷಗಳಲ್ಲಿ ವಿಜಯಪುರ ನಗರದ ಎಲ್ಲ ಪಕ್ಷಗಳು ಈ ಸಾಮರಸ್ಯವನ್ನು ಕಾಪಾಡುವಲ್ಲಿ ವಿಫಲವಾಗಿವೆ. ನಾನು ಈ ಸಾಮರಸ್ಯದ ಆಧಾರವನ್ನಿಟ್ಟುಕೊಂಡು ಸರ್ವಧರ್ಮದ ವ್ಯವಸ್ಥೆಯಲ್ಲಿ, ಬಹುತ್ವದಲ್ಲಿ ನಂಬಿಕೆ ಇಟ್ಟು ಬದುಕಿದವನು. ನಗರ ಮತಕ್ಷೇತ್ರ ಎಲ್ಲರ ಜನಸಾಮಾನ್ಯರ, ಎಲ್ಲರಿಗೆ ಅನ್ವಯಿಸುವ, ಎಲ್ಲರನ್ನ ಪ್ರೀತಿಯನ್ನು ಕಾಣುವ, ಭಯ ಇಲ್ಲದೆ ನಂಬಿಕೆಯಿಂದ ನಡೆಯುವ, ಎಲ್ಲರ ಆಸ್ತಿಪಾಸ್ತಿಗಳಿಗೆ ಧಕ್ಕೆ ಉಂಟು ಮಾಡದೇ ಇರುವ ವ್ಯವಸ್ಥೆಯ ಅಭ್ಯರ್ಥಿ ಆಮ್ ಆದ್ಮಿ ಪಕ್ಷದ ಹಾಸಿಂ ಪೀರ್ ವಾಲಿಕಾರ್ ಅನ್ನುವುದನ್ನು ಭಾಳ ಗಟ್ಟಿಯಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವೆಲ್ಲರೂ ಧರ್ಮದ ತಳಹದಿಯ ಮೇಲೆ ಬದುಕಿದವರು, ಮಾನವೀಯತೆಯ ತತ್ವದ ಮೇಲೆ ಜೀವನ ಸಾಗಿಸಿದವರು, ನೀತಿ ನಿಯಮಗಳ ಅಡಿಯಲ್ಲಿ ಬದುಕನ್ನು ಕಟ್ಟಿಕೊಂಡವರು. ಆ ಕಾರಣಕ್ಕಾಗಿ ನಾವೆಲ್ಲರೂ ಆಮ್ ಆದ್ಮಿ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು. ವಿಜಯಪುರ ನಗರ ಮತಕ್ಷೇತ್ರ ರಾಜ್ಯಕ್ಕೆ ಒಂದು ಮಾದರಿಯನ್ನಾಗಿ ಮಾಡಬೇಕು ಅನ್ನುವಂಥ ಹಂಬಲ, ಇಚ್ಛೆ ನನ್ನದಾಗಿದೆ. ನಾನು ಹಾಸಿಂ ಪೀರ್ ವಾಲಿಕಾರ್, ವಿಜಯಪುರ ನಗರದ ಆಮ್ ಆದ್ಮಿ ಪಕ್ಷದ ಅಧಿಕೃತ ಅಭ್ಯರ್ಥಿ. ಧನ್ಯವಾದಗಳು, ಶರಣಾರ್ಥಿಗಳು, ಸಲಾಮಗಳು. ಪಂಜಾಬ್ ಮತ್ತು ದೆಹಲಿಯ ಸರ್ಕಾರ ಮಾಡಿದ್ದು ಸಮಸ್ತ ಕರ್ನಾಟಕ ನಾಡಿನ ಎಲ್ಲ ಜನತೆಗೆ ಗೊತ್ತಿರುವ ಸಂಗತಿ. ಉಚಿತವಾದಂಥ ವಿದ್ಯುತ್ ಶಕ್ತಿ, ಉಚಿತವಾದಂಥ ನೀರು, ಉಚಿತವಾದಂಥ ಬಸ್ ಸೌಕರ್ಯ, ಉಚಿತವಾದಂಥ ಶಿಕ್ಷಣ, ಉಚಿತವಾದಂಥ ಆರೋಗ್ಯ, ಬಹಳ ಪ್ರಮುಖವಾದಂಥ ವಿಚಾರಗಳನ್ನು ಮಾನ್ಯ ದೆಹಲಿಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವರು ಈ ದೇಶಕ್ಕೆ ಮಾದರಿಯ ಆಡಳಿತವನ್ನು ಕೊಟ್ಟಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಮಾನ್ಯ ಪ್ರಧಾನಮಂತ್ರಿಗಳು ದೆಹಲಿಯಲ್ಲೇ ವಾಸವಾಗಿರ್ತಾರೆ, ಆದರೆ ಅಲ್ಲಿ 4 MLAಗಳನ್ನು ತರ್ತಕ್ಕಂಥ ಶಕ್ತಿ ಅವರಿಗೆ ಬರಲಿಲ್ಲ. ಇನ್ಯಾವ ರಾಷ್ಟ್ರೀಯ ಪಕ್ಷಗಳೂ ಸಹ ಅವರ ಮುಂದೆ ನೆಲಕಚ್ಚಿವೆ. ಆ ಕಾರಣಕ್ಕಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಆಡಳಿತ ಇಡೀ ರಾಷ್ಟ್ರಾದ್ಯಂತ ಬರಬೇಕು. ಕನ್ನಡ ನಾಡಿನಲ್ಲಿ 2023ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷದ ಬಹಳಷ್ಟು ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅನ್ನುವಂಥ ವಿಶ್ವಾಸ, ನಂಬಿಕೆ ನಮಗಿದೆ. ಮತದಾರರು ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಆ ಕಾರಣಕ್ಕಾಗಿ ವಿದ್ಯಾವಂತ, ಬುದ್ಧಿವಂತ ಮತದಾರರು ಬುದ್ಧಿವಂತರನ್ನು ಆಯ್ಕೆ ಮಾಡ್ತಾರೆ ಅನ್ನುವಂಥ ನಂಬಿಕೆ ನನ್ನದಾಗಿದೆ. ಸರ್, ಈಗ ಆಮ್ ಆದ್ಮಿ ಪಕ್ಷದಿಂದ ನಿಮ್ಗೆ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಆಗಿರಿ, ಮತ್ತು ಕಾಂಗ್ರೆಸ್ಸಿಂದ ಮುಸ್ಲಿಂ ಕ್ಯಾಂಡಿಡೇಟ್ ಆಗ್ತೀರಿ, ಮತ್ತು SDP ಆ್ಯಂಡ್ ಮುಸ್ಲಿಂ ಕ್ಯಾಂಡಿಡೇಟ್, MIMದ ಮುಸ್ಲಿಂ ಕ್ಯಾಂಡಿಡೇಟ್ ಅಂದರೆ ಎಲ್ಲಿನ BJP ಗೆಲ್ಲುವ ಸಾಧ್ಯತೆ ಇದೆ ಸರ್? ಮತದಾರರು ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ ಅನ್ನುವ ವಿಚಾರವನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಯಾವ ಪಕ್ಷದಿಂದ ಯಾರು ಬರ್ತಾರೆ, ಇಲ್ಲಿ ಜಾತಿಯಿಂದ ವ್ಯಕ್ತಿಯನ್ನು ಅಳಿಲಿಕ್ಕೆ ಆಗದು, ಪಕ್ಷದಿಂದ ವ್ಯಕ್ತಿಯನ್ನು ಅಳಿಯಬೇಕು. ಅದಕ್ಕಾಗಿಯೇ ಆಮ್ ಆದ್ಮಿ ಪಾರ್ಟಿಯವರು ಮೊಟ್ಟ ಮೊದಲು ಹಾಸಿಂ ಪೀರ್ ವಾಲಿಕಾರ್ಗೆ ಆಮ್ ಆದ್ಮಿ ಪಕ್ಷದಿಂದ ಟಿಕೆಟನ್ನು ನೀಡಿದ್ದಾರೆ. ಈಗ ನಿಲ್ಲುವವರು ವಿಚಾರ ಮಾಡಿ ನಿಲ್ಲಬೇಕು. ಆದರೆ ನನ್ನ ಸ್ಪರ್ಧೆ
ಪಕ್ಷಗಳ ಮಧ್ಯದಲ್ಲಿ ಇರ್ತದೆ ಹೊರತು ಜಾತಿಗಳ ಮಧ್ಯದಲ್ಲಿ ವಿಜಯಪುರ ನಗರ ಮತಕ್ಷೇತ್ರದ ಚುನಾವಣೆ ನಡೆಯುವುದಿಲ್ಲ. ಅದಕ್ಕೆ ಅವಕಾಶವನ್ನು ನಾನು ಮಾಡಿಕೊಡುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ನಿಮ್ಗಿಂತ ಮುಂಚೆ ಆಮ್ ಆದ್ಮಿ ಪಕ್ಷದಲ್ಲಿ ಬಿಜಾಪುರಿಂದ 3 ಆಕಾಂಕ್ಷಿಗಳು ಇದ್ದೆ ಸರ್. ಅದು ಪಕ್ಷ ನಿರ್ಧಾರ ಮಾಡ್ತದೆ. ಈಗ ನಿಮ್ಗೆ ಟಿಕೆಟ್ ಕೊಟ್ಟರು ನಿಮ್ಗೆ ಗುಣ ಇರ್ತಾರಾ ಅಥವಾ ಹೆಂಗೆ? ಪಕ್ಷ ನಿರ್ಧಾರ ಮಾಡಿದೆ. ಪಕ್ಷದ ನಿರ್ಧಾರಕ್ಕೆ ನಾನು ತಲೆಬಾಗಿದ್ದೇನೆ. ಇರುವಂಥ ಎಲ್ಲ ಕಾರ್ಯಕರ್ತರನ್ನು ಜೊತೆಗಿಟ್ಟುಕೊಂಡು ಅವರ ನಂಬಿಕೆ ವಿಶ್ವಾಸವನ್ನು ಗಳಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅವ್ರಿಗೇನು ಬೆಟ್ಟಾಗಿದ್ದೀನಿ ಸರ್ ಆಕಾಂಕ್ಷಿಗಳಲ್ಲಿ? ಬೆಟ್ಟಾಗಿದ್ದೀವಿ. ಅವ್ರೇನು ಏನಂದ್ರೆ ಸರ್? ಇಲ್ಲ, ಅದು ಪಕ್ಷ ನಿರ್ಧಾರ ಮಾಡ್ತದೆ. ಅವ್ರ ಏನು ವೈಯಕ್ತಿಕ ಸರ್? ಏನಿಲ್ಲ, ಗೊತ್ತಿಲ್ಲ ನನಗೆ. ಆದರೆ ಈಗ ಮುಂದೆ ಏನು ಸರ್ ಅದು ಅವರು ಯಾವ ನಡೆ ಏನು ಸರ್? ಈಗ ನಮ್ಮ ನಡೆ ಎಲ್ಲರನ್ನ ಜೊತೆಗೂಡಿಕೊಂಡು ಎಲ್ಲ ಧರ್ಮೀಯರ ಮತಗಳನ್ನು ಪಡೆದುಕೊಳ್ಳತಕ್ಕಂಥ ಏಕೈಕ ಪಕ್ಷ ಆಮ್ ಆದ್ಮಿ ಪಕ್ಷ. ಥ್ಯಾಂಕ್ ಯು. ಓಕೆ. और खबरों के लिए देखते रहिए R1 न्यूज़।